ಎಷ್ಟು ದಿವಸ ತಿಂಡಿ ಮಾಡ್ತಾ ಇದ್ದೀರಾ? ಇಲ್ಲಿ 7 ವರ್ಷದಿಂದ ಬರ್ತಾ ಇದೀನಿ ಸರ್. 7 ವರ್ಷದಿಂದ ಮಾಡ್ತೀರಿ, ಇಷ್ಟು ಬೆಳ್ಳಗಿದ್ದೀರಿ ಅಂದ್ರೆ ಸಖತ್ತಾಗಿರುತ್ತೆ ತಿಂಡಿ. ಟೇಸ್ಟ್ ಚೆನ್ನಾಗಿರುತ್ತೆ. ಏನೇನ್ ಕೊಡ್ತಾರೆ ಅಣ್ಣ ಇಲ್ಲಿ? ದಿನಕ್ಕೆ ಒಂದೊಂದರ ಐಟಮ್ ಕೊಡ್ತಾರೆ. ರೈಸ್ ಬಾತ್ ಡೈಲಿ ಒಂದೊಂದು ಟೈಪ್. ಗುರುವಾರ ಇಡ್ಲಿ ಕೊಡ್ತಾರೆ, ಆಮೇಲೆ ಬುಧವಾರ ಪೊಂಗಲ್ಲು, ಭಾನುವಾರ ಬಿಸಿಬೇಳೆ ಬಾತು. ಚೆನ್ನಾಗಿರುತ್ತೆ. ದುಡ್ಡು ಎಷ್ಟು ತಗೋತಾರಣ್ಣ? ₹1. ಬರೀ ₹1? ಬರೀ ₹1 ತಗೋತಾರೆ. ಬೆಂಗಳೂರಲ್ಲಿ ನೀವು ಎಷ್ಟು ವರ್ಷ ಆಯ್ತು ಬಂದು ಬೆಂಗಳೂರಿಗೆ? ಒಂದು 20 ವರ್ಷ ಆಯ್ತು. 20 ವರ್ಷದಲ್ಲಿ ಬೆಂಗಳೂರಲ್ಲಿ ಎಲ್ಲರೂ ₹1 ತಿಂಡಿ ಕೊಡೋದು ನುಕ್ಕತ್ತಾ? ಇಲ್ಲ, ಕೊಡ್ತಾ ಇಲ್ಲ, ಎಲ್ಲೂ ಕೊಡ್ತಾ ಇಲ್ಲ. ಇದು ಕೊಡ್ತಾ ಇದ್ರಲ್ಲ ₹1, ಅವ್ರಿಗೆ ₹1 ತಿಂಡಿ ಕೊಡ್ತಾ ಇದ್ದಲ್ಲ, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರಿಗೆ ದೇವ್ರ ಯಾವಾಗಲೂ ಚೆನ್ನಾಗಿಟ್ಟಿರ್ಲಿ, ಹಿಂಗೆ ಕೊಡು. ಹಸಿದಾಗ ಅನ್ನ, ದಣಿದಾಗ ನೀರು ಕೊಡತಿದ್ದ ಮೇಲೆ. ಇಲ್ಲಿ ಅಪಾರ್ಟ್ಮೆಂಟ್ ಕೆಲ್ಸಕ್ಕೆ ಬರ್ತೀನಿ ಸರ್ ಡೈಲಿ. ಎಲ್ಲಿಂದ ಬರ್ತೀರಾ? ನಾನು ರಗ್ನಹಳ್ಳಿಯಿಂದ ಆಚೆ ಗುಬ್ಳಾಳ ಏಟಿಪೇಟೆ ರೋಡ್ ಬರ್ತೀನಿ. ಅಲ್ಲಿಂದ ಬರ್ತೀರಾ? ಅಲ್ಲಿಂದ ಬರ್ತೀನಿ ಸರ್. ಇಲ್ಲಿ ತಿಂಡಿ ಮಾಡ್ತೀರಾ? ಇಲ್ಲಿ ಮಾಡ್ತೀನಿ ಸರ್ ತಿಂಡಿ. ಬೆಳಗ್ಗೆ ಬರ್ತೀನಿ ಸರ್, ಅದಕ್ಕೆ ಇಲ್ಲೇ ಮಾಡ್ತೀನಿ. ಬೆಳಿಗ್ಗೆ ಹೊರಟ್ಬಿಡ್ತೀರಾ? 8ಕ್ಕೆ ಬರ್ತೀನಿ ಸರ್. ಅಲ್ಲೇ ಅಷ್ಟೊತ್ತಿಗೆ ಅಡಿಗೆ ಮಾಡಕ್ ಆಗಲ್ಲ? ಮಾಡ್ತೀನಿ ಸರ್, ಮಧ್ಯಾಹ್ನ ತರಿಸ್ತೀನಿ. ಈಗ ಬೆಳಗ್ಗೆ ಇಲ್ಲೇ ಊಟ ಮಾಡ್ತೀನಿ. ಏನೋ ಹೇಳ್ತಿರಲ್ಲ ಗ್ಯಾಸ್ದು, ಅದು ಹೇಳಿ. ಇವತ್ತು ಗ್ಯಾಸ್ ಖಾಲಿ ಆಗಿ ಸರ್, ಅದಕ್ಕೆ ಇವತ್ತು ಗ್ಯಾಸ್ ಖಾಲಿ ಆಗಿದ್ದಕ್ಕೆ ಅಡಿಗೆ ಮಾಡಿಲ್ವಾ? ಮಾಡಿಲ್ಲ ಸರ್ ಇವತ್ತು. ಇಲ್ಲಿ ಅವಾಗ ಬಂದಾಗ ತಿಂಡಿ ಮಾಡ್ತೀರಾ? ಮಾಡ್ತೀನಿ ಸರ್. ಏನೇನ್ ತಿಂಡಿ ಮಾಡಿದಾರೆ ಕೈಲಿ? ಬಿಸಿಬೇಳೆ ಬಾತ್ ಸರ್, ಪಲಾವು ಎಲ್ಲ ಮಾಡ್ತೀನಿ ಸರ್. ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಎಷ್ಟು ರೂಪಾಯಿ ತಗೋತಾರೆ? ₹1 ಸರ್. ಬರೀ ₹1? ₹1 ಸರ್. ₹1 ತಾನೇ ಯಾಕೆ ತಗೋತಾರೆ? ಯಾಕೆ ಗೊತ್ತಿಲ್ಲ ಸರ್. ಚೆನ್ನಾಗಿರುತ್ತೆ. ₹1 ಎಲ್ಲಾರು ಬೆಂಗಳೂರು ಕೊಡ್ತಾರ? ಚೆನ್ನಾಗಿ. ಅಲ್ಲ, ಈಗ ನೀವು ಕೂಲಿ ಕಷ್ಟಪಟ್ಟು ಕೆಲಸ ಮಾಡೋರು ಎಲ್ಲಾ ತರ ನೋಡಿರ್ತೀರಾ, ಹಳ್ಳಿಯಿಂದ ಬಂದಿರ್ತೀರಾ. ₹1 ಬೆಂಗಳೂರು ತಿಂಡಿ ಕೊಡ್ತಾರ? ಇದು ಹೆಂಗ್, ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಸರ್ ಇದೇ ಫಸ್ಟ್ ನಾವು ನೋಡಿದ್ದು. ಏನ್ ಅನ್ಸುತ್ತೆ ಇದ್ರ ಬಗ್ಗೆ, ಕೊಡ್ತಿರೋರ್ ಬಗ್ಗೆ? ಖುಷಿ ಅನಿಸ್ತ ಸರ್. ಅವ್ರಿಗೆ ಏನ್ ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ತಮ್ಮ ಒಂದು ಇದು KBL ಗ್ರೂಪ್ ಕಡೆಯಿಂದ ಪ್ರತಿದಿನ ₹1 ತಿಂಡಿ ಕೊಡ್ತಾ ಇದ್ದೀರಾ, ನಾಷ್ಟ ಕೊಡ್ತಾ ಇದ್ದಾರೆ. ಇದು ಯಾವಾಗಿಂದ ಪ್ರಾರಂಭ ಆಯ್ತು ಸರ್? ಇದು ನಮ್ಮ KBL ಫೌಂಡೇಶನ್ ಇಂದ ನಾವು ಇದನ್ನ 6 ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ. 6 ವರ್ಷದಿಂದ ಒಂದು ದಿವಸನೂ ನಾವು ನಿಲ್ಲಿಸ್ತೀರಾ. ಒಂದು ಕೋವಿಡ್ ಟೈಮಲ್ಲೂ ಅಷ್ಟೇ ನಾವು ಒಂದು ದಿವಸ ನಿಲ್ಲಿಸ್ತೀರಾನು ಮತ್ತೆ ಎಲ್ಲರಿಗೂ ಬ್ರೇಕ್ಫಾಸ್ಟ್ ನ ಕೊಟ್ಟಿದ್ದೇವೆ. ಮತ್ತೆ ಇದನ್ನ ಎಲ್ಲರಿಗೂ ತಲುಪಬೇಕು ಅಂತೇಳಿ ಹಸಿವು ಮುಕ್ತ ಏನು ಇದೆಯೋ ಕರ್ನಾಟಕ ರಾಜ್ಯದಲ್ಲಿ, ಅದೇ ತರ ನಾವು ಇಲ್ಲಿ ನಮ್ಮ ಏರಿಯಾದಲ್ಲಿ KBL ಫೌಂಡೇಶನ್ ಇಂದ ನಾವು ಡೈಲಿ ಒಂದೊಂದು ವೆರೈಟಿ ಮಾಡ್ತಾ ಇದ್ದೇವೆ. ಎಷ್ಟು ಜನಕ್ಕೆ ತಿಂಡಿ ಕೊಡ್ತಾ ಇದ್ದೀವಿ? ಒಂದು 300 ಜನಕ್ಕೆ ನಾವು ಡೈಲಿ ಕೊಡ್ತೇವೆ. ಒಂದು ಯಾವ ರಜಾ ಗಿಜಾ ಅವೆಲ್ಲ ಏನೂ ಇಲ್ಲ, ಅದ್ರ ಪಾಡು ಹೋಗ್ತಾ ಇರುತ್ತೆ ಅದು ಸರ್. ಇದು ಅದ್ರ ಜೊತೆಗೆ ನಾವು ಈ ಒಂದು KBL ಫೌಂಡೇಶನ್ ಇಂದ ನಾವು ಫ್ರೀ ಆಂಬುಲೆನ್ಸ್ ಸರ್ವಿಸ್ ಇದೆ ನಮ್ಮ ಹತ್ರ. ಆಂಬುಲೆನ್ಸ್ ಅಂದ್ರೆ ಎಲ್ಲೆಲ್ಲಿಗೆ ಯಾವ್ಯಾವ ಸಂದರ್ಭ? ಬೆಂಗಳೂರು ನಗರ ಫ್ರೀ ಸರ್ವಿಸ್ ಇರ್ತವೆ, ಬೆಂಗಳೂರು ನಗರ ಮಾತ್ರ. ಇದನ್ನ ನೀವು ಒಂದು ಫೋನ್ ನಂಬರ್ ಇದೆ, ಆ ನಂಬರ್ ನೀವು ಕರೆ ಮಾಡಿದ್ರೆ ನಿಮಗೆ ಫ್ರೀ ಸರ್ವಿಸ್ ಬರ್ತದೆ. ಯಾವುದೇ ಸಂದರ್ಭ ಆದ್ರೂ ನೀವು ಎನಿ ಟೈಮ್ ನೀವು ಫೋನ್ ಮಾಡಿದ್ರೆ ಬಿಫೋರ್ 1-2 hours 3 hours ಬಿಫೋರ್ ಕಾಲ್ ಮಾಡಿದ್ರು ಅಥವಾ ಎಮರ್ಜೆನ್ಸಿ ಟೈಮ್ ಬಂದ್ರು ನಾವು ಬೆಂಗಳೂರು ಎಲ್ಲಿಗಾದ್ರೂ ಸರ್ ಫ್ರೀ ಸರ್ವಿಸ್ ಇದೆ. ಫ್ರೀ ಸರ್ವಿಸ್ ಇದೆ. ಹೌದೌದು. ಮತ್ತೆ ಇದು ಬಿಟ್ಟು ಬೇರೆ ಏನಿದೆ ಸರ್? ನಮ್ಗೆ ಫ್ರೀ ವಾಟರ್ ಸರ್ ಇದಿದೆ. ವಾಟರ್ ಅಂದ್ರೆ ಯಾವ ತರ ವಾಟರ್ ಸರ್? ಒಂದು ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಯಾವ ತರ ಸರ್ ನೀವು ನೀರಿನ ವ್ಯವಸ್ಥೆ ಮಾಡ್ತೀವಿ? ನಾವು ಕುಡಿಯೋ ನೀರು ವ್ಯವಸ್ಥೆ ಅಂದ್ರೆ ಇವಾಗ ಎಲ್ಲ ಕಡೆ ನೀವು ನೋಡಿರ್ಬೇಕು, ಕಲುಷಿತ ನೀರು ಇರ್ಬೋದು, ಕುಡಿದು ಆರೋಗ್ಯಕ್ಕೆ ಬಹಳ ಹಾನಿಕರ ಆಗ್ತಾ ಇದೆ. ಇವನ್ನೆಲ್ಲ ನಾವು ಚೇತರಿಸ್ಕೋಬೇಕಂದ್ರೆ ನಾವು ಒಂದು RO ಪ್ಲಾಂಟ್ ನ 2 RO ಪ್ಲಾಂಟ್ ನ ಮಾಡಿದ್ವಿ. ನೀವೇ ಸ್ವಂತ? ನಾವು ಸ್ವಂತ ನಮ್ಮ KBL ಫೌಂಡೇಶನ್ ಇಂದ. RO ಪ್ಲಾಂಟ್ ಬಹಳ ಚೆನ್ನಾಗಿ ಬಹಳ ಟೇಸ್ಟಿಯಾಗಿರುತ್ತೆ ಮತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಹಂಗಾಗಿ ನಾವು ಆ ನೀರಿನ ವ್ಯವಸ್ಥೆನ ನಾವು 2 ಕಡೆ ನಾವು RO ಪ್ಲಾಂಟ್ ಅನ್ನ ಮಾಡಿದ್ದೇವೆ. ಅದು ಕೂಡ ಫ್ರೀನಾ ಸರ್? ಹೌದೌದು, ಅದು ಕೂಡ ಫ್ರೀ ಆಗಿ ನಾವು ಕೊಡ್ತಾ ಇದ್ದೇವೆ. ಯಾವ ತರ ಎಲ್ಲೆಲ್ಲಿ ಕೊಡ್ತಾ ಇದ್ದೀರಾ ಸರ್? ಒಂದು ನಾವು ಹರಿನಗರ ಇದರಲ್ಲಿ ಒಂದು ಕೊಡ್ತಾ ಇದ್ದೇವೆ, ನಿಮ್ ಕ್ಯಾಂಟೀನ್ ಹತ್ರ. ಹೌದೌದು, ಅಲ್ಲಿ ಒಬ್ಬರನ್ನ ನಾವು ಅಪಾಯಿಂಟ್ ಮಾಡ್ಕೊಂಡು ಅವರು ಅಲ್ಲೇ ಮೇಂಟೆನೆನ್ಸ್ ಮಾಡ್ತಾರೆ. ಬಂದವ್ರಿಗೆಲ್ಲ ಫ್ರೀ. ಬಂದವರಿಗೆ ಡೈಲಿ 20 ಲೀಟರ್ ಕ್ಯಾನ್ ಕೊಡ್ತೇವೆ. ಸೊ ಅವ್ರ ಜೊತೆಗೆ ಇನ್ನು ಬೇಕಾದ್ರೆ ಅವರು 1-2 ತಗೊಂತಾರೆ. ಸೊ ಇವತ್ತು ನೀರಿನ ಅಭಾವ ಬೆಂಗಳೂರಲ್ಲಿ ಆಗಿರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಆಗಿರ್ಬೋದು ಎಷ್ಟು ಅಭಾವ ಇದೆ ಅಂದ್ರೆ ಮುಂದಿನ ದಿನಗಳಲ್ಲಿ ವಾಟರ್ ಕ್ರೈಸಿಸ್ ದೊಡ್ಡ ಇದ್ರಲ್ಲಿ ನಡೆಯುತ್ತೆ. ಸೊ ನಾವು ಅದನ್ನ ಆರೋಗ್ಯದ ಹಿತದೃಷ್ಟಿಯಿಂದ ನಾವು ಬಹಳ ಒಳ್ಳೆ ಬೆಸ್ಟ್ RO ಪ್ಲಾಂಟ್ ಇದು ಮಾಡಿದ್ದೇವೆ. ಒಳ್ಳೆ ಟೇಸ್ಟಿ ಆಗಿರುತ್ತೆ, ಚೆನ್ನಾಗಿರುತ್ತೆ. 2 ಜಾಗದಲ್ಲಿ ನೀರು ಕೊಡ್ತಾ ಇದ್ದೀರಾ?
ಏರಿಯಾಗಳಿಗೂ ನೀರು ಹೋಗುತ್ತೆ ಸರ್. ಹೌದೌದು. ಏರಿಯಾದಲ್ಲಿ ನಾವು ಎಲ್ಲ ಕಡೆ ಏರಿಯಾ ವೈಸ್ ನಾವು ಪಾಯಿಂಟ್ ಮಾಡಿರ್ತೇವೆ. ನಮ್ಮ ಕೇಬಲ್ ಫೌಂಡೇಶನ್ ಹುಡುಗರಿದ್ದಾರೆ, ಅವರೆಲ್ಲ ಹೋಗಿ ಏರಿಯಾದಲ್ಲಿ ಎಲ್ಲಿ ಇಶ್ಯೂಸ್ ಇದೆ ಅದನ್ನ ನೋಡ್ಬಿಟ್ಟು ಅಲ್ಲಿ ಪಾಯಿಂಟ್ ಮಾಡ್ತಾ ಟೈಮಿಂಗು ಫಿಕ್ಸ್ ಮಾಡಿರ್ತೀವಿ. ಸೊ ಅಲ್ಲಿಗೆ ನಾವು ಟ್ಯಾಂಕರ್ ಹೋಗ್ತೇವೆ. ನೀರಿನ ಅಭಾವ ಇದೆ ಅಂತ ಯಾರು ಹೇಳಿದ್ರೆ ಅಲ್ಲಿ ನೀರು ಹೋಗುತ್ತೆ. ಹೌದು. ನಮ್ಗೆ ಒಂದು ಕರೆ ಮಾಡಿಬಿಟ್ರೆ ಒಂದು ನಂಬರ್ ಇದೆ ಏರಿಯಾದಲ್ಲಿ, ಆ ನಂಬರ್ ಕರೆ ಮಾಡಿದ ತಕ್ಷಣ ಇಂಥ ಕಡೆ ಅಂತ ಹೇಳಿದ್ರೆ ನಾವು ಅಲ್ಲಿಗೆ ನಾವು ನೀರಿನ ವ್ಯವಸ್ಥೆನ ಕಳಿಸ್ಕೊಡೋ ವ್ಯವಸ್ಥೆನ ನಾವು ಮಾಡ್ತೇವೆ. ನೀವು ಆಂಬುಲೆನ್ಸ್ ಹೇಗೆ ಫ್ರೀ ಸರ್ವಿಸ್ ಕೊಡ್ತಾ ಇದ್ದಾರೆ ಅದೇ ರೀತಿ ನೀರು ಕುಡಿಯೋ ನೀರಿನ ವ್ಯವಸ್ಥೆನ ಕೂಡ ತಲುಪಿಸ್ತಾ ಇದ್ದಾರೆ. ಮತ್ತೆ KBL ನಿಮ್ದು ಕ್ಯಾಂಟೀನ್ ಪಕ್ಕದಲ್ಲಿ ಬರುವಂತವ್ರು ಎಲ್ಲರೂ ಕೂಡ ಕುಡಿಯೋ ನೀರು ಫ್ರೀಯಾಗಿ ಅಲ್ಲಿ ಎಲ್ಲರೂ ಕೂಡ ಬಂದು ಮನೆಗೆಲ್ಲ ಇಟ್ಕೊಂಡು ಹೋಗ್ತಾರೆ 20 ಲೀಟರ್. ಹಂಗಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಆಂಬುಲೆನ್ಸ್ ವ್ಯವಸ್ಥೆ ಆಗಿರೋ ಎಲ್ಲವನ್ನು ಫ್ರೀಯಾಗಿ ಕೊಡ್ತಾ ಇದ್ದೀರಿ ಸರ್. ಮತ್ತೆ ಮೆಡಿಕಲ್ ಒಂದು ಏನು ಮೆಡಿಕಲ್ ಒಂದು ಓಪನ್ ಮಾಡಿದ್ದಾವೆ. ಅದು ಒಂದು 30% ಆಫ್ ಇದು ಡಿಸ್ಕೌಂಟ್ ಸಿಗ್ತದೆ. 100 ರೂಪಾಯಿ ಬಿಲ್ ಆದ್ರೆ 30% ಕಡಿಮೆ ಇರ್ತದೆ ಸರ್. ಈ ತರ ಒಂದು ಸೇವೆಗಳನ್ನ ಒಂದು ಸರ್ಕಾರದ ಮಟ್ಟದಲ್ಲಿ ಆಗ್ಬೇಕು ಸರ್. ಆದ್ರೆ ಒಂದು ಫೌಂಡೇಶನ್ ವತಿಯಿಂದ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮೆಡಿಕಲ್ ವ್ಯವಸ್ಥೆ ಮನುಷ್ಯನಿಗೆ ತುಂಬಾ ಅಗತ್ಯವಾದಂತದ್ದು. ಅಂತದ್ರಲ್ಲಿ ಇಷ್ಟು ವ್ಯವಸ್ಥೆಗಳನ್ನ ಮಾಡ್ತಾ ಇದಿರಲ್ಲ, ಇದು ಯಾಕೆ ಮಾಡ್ಬೇಕು ಅನ್ನಿಸ್ತು ಸರ್? ಈಗ ಇದು ನಾವು ನಮ್ಮ ತಂದೆ ಬಂದಿರೋ ಒಂದು ನಾವು 1970s ಬಹಳ ಬಡತನದಿಂದ ಬಂದಿರೋದು. ಯಾವ ಊರು ಸರ್ ತಂದೆ? ಇದೆ ಕೋಣಗುಂಟೆ ಲಕ್ಷ್ಮಣ್ ಅಂದ್ರೆ ಬಹಳ ಎಲ್ಲರೂ ಚಿರಪರಿಚಿತರು. ಸೊ ಅವರು ಬಡತನದಿಂದ ಬಂದು ಈ ಮಟ್ಟಕ್ಕೆ ನಾವು ಬಂದಿದ್ದಾರೆ ಅಂದ್ರೆ ನಾವು ಏನಾದ್ರು ಸಮಾಜಕ್ಕೆ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮಗಳನ್ನ ಏನು ರೂಪಿಸ್ತಾ ಇದ್ದಾವೆ ಅದನ್ನೆಲ್ಲ ಮಾಡ್ತಾ ಇದ್ದಾವೆ. ಇದು ನಿಮ್ ತಂದೆಯವರು ಹೇಳ್ಕೊಟ್ಟಂತ ಪಾಠ? ಹೌದೌದು, ನಮ್ಮ ತಂದೆಯವರ ಮಾರ್ಗದರ್ಶನ ಅವ್ರ ಮುಖಾಂತರನೇ ಎಲ್ಲ ಅವ್ರ ಮುಖಾಂತರ ನಡೀತಾ. ಹೌದೌದು. ಅವ್ರು ನಮ್ಮ ತಂದೆ, ನಾವು 3 ಜನ ಮಕ್ಕಳಿದ್ದಾವೆ. ನಮ್ಮ ಅಣ್ಣ ರವಿ ಮತ್ತು ನಾನು ಮತ್ತೆ ತಮ್ಮ ಕುಮಾರ್ ಅಂತ ಇದ್ದಾರೆ. ಸೊ ನಾವು ಫ್ಯಾಮಿಲಿ ಇದರಿಂದ ನಾವು KBL ಫೌಂಡೇಶನ್ ಅಂತ ಮಾಡಿಕೊಂಡು ಸೇವೆನ ಸಲ್ಲಿಸ್ತೇವೆ ಸರ್. KBL ಫೌಂಡೇಶನ್ ನೇಚರ್ ಆಫ್ ವರ್ಕ್ ಏನು ಸರ್ ಅವ್ರದ್ದು? ಯಾರ್ದು? ಈಗ ನೀವು ಏನು ವರ್ಕ್ ಮಾಡ್ತಾ ಇದ್ರಿ ಸರ್? ಇದಕ್ಕೆ ಮೂಲತಃ ಬಂದು ನಾವು ರಿಯಲ್ ಎಸ್ಟೇಟ್ ಇರೋದು. ಸೊ ನಮ್ಮ ಅವಾಗಿಂದನೂ ನಾವು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬಂದಿದ್ದೀವಿ. ನಾವು ಹಲವಾರು ಸೈಟ್ಗಳನ್ನ ಭಾಳ ಬೆಂಗಳೂರಾಗಲಿ ಮೈಸೂರಾಗಲಿ ಸಾವಿರಾರು ಸೈಟ್ಗಳನ್ನ ಕೊಟ್ಟಿದ್ದಾವೆ. ಸೊ ಮೂಲತಃ ನಮ್ಮದು ರಿಯಲ್ ಎಸ್ಟೇಟ್ ಬಿಸ್ನೆಸ್. ಸೊ ನಮ್ಮ ತಂದೆಯವರು KB ಲಕ್ಷ್ಮಣ್ ಅಂತ. ಸೊ ಅವ್ರದ್ದು ಮೂಲತಃ ಕಡುಬಡವರಿಂದ ನಾವು ನಮ್ಮ ಫ್ಯಾಮಿಲಿ ಬಂದಿರೋದು. ಅವರು ಉದ್ದೇಶ ಏನು ಅಂದ್ರೆ ಕಾರ್ಯಕ್ರಮನ ಈ ತರ ಹಸಿವು ಮುಕ್ತ ಏನ್ ಮಾಡ್ಕೊಂಡಿದ್ರು ಅದು ಎಲ್ಲ ತರನು ನಾವು ನೀರಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ಮೆಡಿಕಲ್ ಇದಾಗಿರ್ಬೋದು, ಫ್ರೀ ಆಂಬುಲೆನ್ಸ್ ಸರ್ವಿಸ್ ಆಗಿರ್ಬೋದು, ಮತ್ತೆ ಹಸಿವಿದವ್ರಿಗೆ ₹1 ಇದಕ್ಕೆ ಅಂತೇಳಿ ಅದು ₹1 ಫ್ರೀಯಾಗಿ ಕೊಡಬೇಕು ಅಂದ್ರು. ಆದ್ರೆ ನಮ್ಮ ತಂದೆಯವರು ಒಂದು ಡಿಸೈಡ್ ಮಾಡಿದ್ರು, ಫ್ರೀಯಾಗಿಂತ ₹1 ಅದು ಬೆಲೆ ಅನ್ನೋದು ಇದಕ್ಕೆ ₹1 ಅಂತೇಳಿ ಅದಕ್ಕೆ ಇದು ಮಾಡಿದ್ರು. ಇದು ಎಲ್ಲ ನಾವು ಅನುಭವಿಸಿರೋದು ನಾವು ಕಷ್ಟನ ಇದರಲ್ಲಿ ಬೇರೆಯವರು ಅನುಭವಿಸೋದು ನಮ್ಗೆ ಎಷ್ಟು ಕಡಿಮೆ ಆಗುತ್ತೋ ನಮ್ಮ ಕೈಯಲ್ಲಿಂದ ನಾವು ಮಾಡಬೇಕು ಅಂತೇಳಿ. ನೀವು ಬಡತನ ನೋಡಿದ್ದೀರಾ, ಬಡವರು ನೋಡಿ ಆ ಕಷ್ಟ ತೊಲಗಿಸ್ಬೇಕು, ಹೋಗಿಸ್ಬೇಕು ಅನ್ನೋದಕ್ಕೋಸ್ಕರ ಈ ತರದ ಒಂದು ಮಾಡ್ತಾ ಇದ್ದೀವಿ, ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ₹1ಗೆ ಬೆಲೆ ಇದೆ ಸರ್, ಆದ್ರೆ ₹1 ಏನು ಕೂಡ ಸಿಗಲ್ಲ. ಆದ್ರೆ ₹1 ಒಂದು ಮೌಲ್ಯ ಇದೆ ಅನ್ನೋದನ್ನ ತೋರಿಸ್ಬೇಕು ಹೊಸದವ್ರಿಗೆ, ಮತ್ತೆ ನಿಮಗೂ ಗೊತ್ತಾಗ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಫ್ರೀಯಾಗಿ ಕೊಡೋ ಬದಲು ಒಂದೇ ₹1 ಕೊಟ್ಟು ಕೂಡ ತಗೋತಾ ಇದ್ರು. ಆಮೇಲೆ ಕೆಲವರು ₹1 ಕೊಡದೇ ಇದ್ರು ಕೂಡ ಅಲ್ಲಿ ತಿಂಡಿ ಕೊಡ್ತಾ ಇರ್ತಾರೆ. ಬಟ್ ಅದು ಒಂದು ಬಲೆ ರೂಪಿಸ್ಬೇಕು ಅಂತ ₹1 ಹಣದ ಮೌಲ್ಯ ಗೊತ್ತಾಗ್ಬೇಕು ಅಂತ ಹೇಳಿ ಆ ಒಂದು ₹1 ಅಂತ ಹೇಳಿ ನಾವು KBL ಕ್ಯಾಂಟೀನ್ ಅಂತ ಮಾಡಿದ್ದೇವೆ. ಸರ್ ನೀವು ಎಷ್ಟನೇ ಮಗ ಸರ್? ನಾವು 2ನೇವ್ರು, ಶ್ರೀಧರ್ ಅಂತ. ನಾನು ಇಲ್ಲಿ ಸಮಾಜ ಸೇವೆ ನಾನು ಮಾಡ್ತಾ ಇದ್ದೇನೆ. ಹಲವಾರು ಕಾರ್ಯಕ್ರಮ ಬೇರೆ ರೀತಿ ಈ ಹ್ಯಾಂಡಿಕ್ಯಾಪ್ಸ್ಗೆ ಇರ್ಬೋದು ಮತ್ತು ಬೇರೆ ಹಲವಾರು ಕಾರ್ಯಕ್ರಮವನ್ನು ನಮ್ಮ ಏರಿಯಾದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾವೆ. KB ಲಕ್ಷ್ಮಣ್ ಅಂತಂದ್ರೆ ಈ ಏರಿಯಾದಲ್ಲಿ ತುಂಬಾ ಜನ ಯಾರನ್ನೇ ಕೇಳಿದ್ರು ಅಲ್ಲೋಗಿ ತೋರಿಸಿ ಅಂತ ಹೇಳ್ತಾರೆ. ಇವು ಅವ್ರು ಮಾಡ್ತಿರೋ ಜನಪರ ಕಾರ್ಯಕ್ರಮಗಳಿಂದನ ಅಥವಾ ಅವರು ಹಣವಂತರು ಅಂತನ ಫೇಮಸ್ ಆಗಿರೋ ಸರ್? ಇಲ್ಲ, ಅವ್ರು ಮಾಡ್ತಾರ ಕೆಲಸಕ್ಕೋಸ್ಕರ ಅವ್ರು ಫೇಮಸ್ ಆಗಿದ್ದಾರೆ. ಹಣ ಬಂದಿದ್ದು ಆಮೇಲೆ, ಅವ್ರು ಮೊದ್ಲಿಂದನೂ ಅಷ್ಟೇ. ಯಾಕಂದ್ರೆ ಕಡುಬಡ ಬಂದಾಗ ಕಷ್ಟ ಅನುಭವಿಸಿರ್ತಾರಲ್ಲ, ಆ ಕಷ್ಟನ ಅನುಭವಿಸಿರೋದ್ರಿಂದ ಅದನ್ನ ನಮ್ಮಿಂದ ನಾವು ದುಡ್ದಿರೋ ಇದರಲ್ಲಿ 25% ನಾವು ದಾನ ಧರ್ಮ ಮಾಡ್ತಾರೆ. ಅಂದ್ರೆ ನಿಮ್ ತಂದೆಯವ್ರ ಕನಸು ಬಂದ ಆದಾಯದಲ್ಲಿ 25% ಬಡವರಿಗೆ ಹಂಚ್ಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮನೆಲ್ಲ ತಂದೆಯವರ ಒಂದು ಇದರ ಮೇಲೆ ನಾವು ಮಾಡ್ತಾ ಇದ್ದೀವಿ ಸರ್. ಈಗ ತಂದೆಯವರು ಅಂತಂದಾಗ ಅವ್ರು ಯಾವುದೋ ಒಂದು ಸದ್ಗುಣಗಳಿಂದ ಅವ್ರ ಬಡತನವನ್ನು ಅನುಭವಿಸಿರೋದ್ರಿಂದ ಅವ್ರು ಮಾಡ್ತಾರೆ. ಆದರೆ ಈಗಿನ ಕಾಲದ ಮಕ್ಕಳುಗಳು ಆ ಥರ ಯಾರು ರೂಢಿಸ್ಕೊಳ್ಳೋದು ತುಂಬ ಕಷ್ಟ. ಆದರೆ ನಿಮಗೆ ಇದನ್ನೆಲ್ಲ ಹೆಂಗೆ ರೂಢಿಸ್ಕೊಳ್ಳೋಕ್ಕೆ ಇಷ್ಟ ಆಯ್ತು ಸರ್? ನಾವು ನಮ್ಮ ತಂದೆಯವರ ಜೊತೆಲೇ ನಾವು ಹೈಸ್ಕೂಲಿಂದ ಹಿಡಿದು ನಮ್ಮ ಅಣ್ಣ ಆಗಲಿ ನಾನಾಗಲಿ ಅವ್ರ ಜೊತೆನೇ
ಬೆಳ್ಕೊಂಡ್ ಬಂದಿರೋದು. ಸೊ ಹಂಗಾಗಿ ನಾವು ಅವ್ರು ಏನೇ ಒಂದು ಕಾರ್ಯಕ್ರಮ ಏನೇ ಒಂದು ಮಾಡಿದ್ರು ನಾವು ಅವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳಿ ಅದನ್ನ ಏನೇ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೋ ಅದನ್ನ ನಾವು ಕಂಟಿನ್ಯೂ ಮಾಡಿಕೊಂಡು ನಾವಿರೋವರೆಗೂ ನಾವು ಮಾಡಬೇಕು ಅಂತ ಹೇಳಿ, ನೀವಿರೋವರೆಗೂ ಕೂಡ ನಿಮ್ಮ ಆದಾಯದಲ್ಲಿ ಒಂದು 25% ಜನಕ್ಕೆ ಹಂಚಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಎಲ್ಲ ಏನೇನು ನಾವು ಮಾಡ್ತಾ ಇದ್ದಾವೆ. ಫ್ರೀ ಹಾಸ್ಟೆಲ್ಸ್ ಇದೆ, ಹಾಸ್ಟೆಲ್ ಇದೆ, ಇಲ್ಲಿ ನಮ್ಮ ಸಂಘದ ಹಾಸ್ಟೆಲ್ ಇದೆ. ಸೊ ಅದ್ರಲ್ಲಿ ನಮ್ಮ ತಂದೆಯವರ ಅಧ್ಯಕ್ಷ ಆಗಿದ್ದಾರೆ. ಸೊ ಅಲ್ಲೂ ನಮ್ಮ ಕೈಲಾದಷ್ಟು ನಾವು ಎಲ್ಲ ಕಡೆ ಕರ್ನಾಟಕದಲ್ಲಿ ಅಲ್ಲೆಲ್ಲ ಮಾಡಿದ್ದಾರೆ. ಸೊ ಎಲ್ಲ ಕಡೆ ಸೇವೆಯನ್ನು ಮಾಡಿದ್ದಾರೆ. ಅದು ನಾವು ಹೇಳ್ಕೋಬಾರ್ದು, ಈ ಕಡೆ ಮಾಡಿರೋದು ನಮ್ಮ ತಂದೆಯವರು ಹೇಳೋರು, ಮಾಡಿರೋದು ನಾವು ಹೇಳ್ಕೋಬಾರ್ದಪ್ಪ ಅದವರೆಲ್ಲ. ಇಲ್ಲ ಸರ್, ಖಂಡಿತ ತಂದೆಯವರ ಆಸೆ ಒಳ್ಳೇದು. ಆದರೆ ನಿಮ್ಮಂಥ ಕೆಲವರು ಈ ಥರ ಉದಾರ ಮನಸ್ಸು ಮತ್ತು ಸಮಾಜಕ್ಕೆ ಬಡವ್ರಿಗೋಸ್ಕರ ಹಸ್ತವ್ರಿಗೋಸ್ಕರ ಮಿಡಿಯೋ ನಿಮ್ಮಂಥವ್ರ ಭಾವನೆಗಳು, ನಿಮ್ಮಂಥವ್ರ ಕೆಲಸಗಳು ಸಮಾಜಕ್ಕೆ ಗೊತ್ತಾದರೆ ಇನ್ನೊಂದಷ್ಟು ಜನ ಇನ್ಸ್ಪೈರ್ ಆಗಬೇಕು ಅನ್ನೋದಕ್ಕೋಸ್ಕರ ಹೇಳ್ಕೊಲೇಬೇಕು ಸರ್. ಸರ್, ಈಗ ನಿಮ್ಮ ತಂದೆಯವರು ಹಸ್ತವರು ಮತ್ತು ಬಡತನದಿಂದ ಬಂದವರು, ಹಂಗಾಗಿ ಈ ಗುಣಗಳನ್ನ ರೂಢಿಸ್ಕೊಂಡ್ರು. ಈಗ ಅದನ್ನೆಲ್ಲ ಮುಂದೆ ಒರೆಸ್ಕೊಂಡು ಹೋಗ್ತಾ ಇರುವಂಥ ಮಕ್ಕಳುಗಳು ನೀವು, ಅದ್ರ ಜವಾಬ್ದಾರಿ ಹೊತ್ತಿರೋ ನಿಮಗೆ ಎಷ್ಟು ತೃಪ್ತಿ ಆಗ್ತಿದೆ ಸರ್ ಈ ಕೆಲಸ? ನಮ್ಗೆ ಅದರಲ್ಲಿ ಆದಂಥ ತೃಪ್ತಿ ಯಾವ್ದ್ರಲ್ಲೂ ಸಿಗೋದಿಲ್ಲ ಅನ್ಸುತ್ತೆ. ಯಾಕಂದರೆ ಏನೇ ಕೆಲಸ ಮಾಡಿದ್ರು ನಾವು ನಮ್ಮಲ್ಲೇ ಇರುತ್ತೆ. ಈ ತರ ನಾವು ನಮ್ಮ ಜನ ಪರವಾಗಿ ನಾವು ಮಾಡ್ಕೊಂಡು ಹಸ್ತವ್ರಿಗೆಲ್ಲ ಇದು ಮಾಡ್ಕೊಂಡು ಕಷ್ಟದಲ್ಲಿ ಭಾಗಿಯಾಗೋದು, ಅದರಲ್ಲಿರೋ ಆನಂದ ಯಾವ್ದಲ್ಲೂ ಸಿಗಲ್ಲ ಅಂತ ನನ್ನ ಭಾವನೆ. ಖಂಡಿತ ಸರ್, ಯಾಕೆಂದರೆ ನಿಮ್ಮಂದು ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಒಂದು ದೊಡ್ಡ ಗುಣ. ಯಾಕೆಂದರೆ ಹಸ್ದವರ ಒಂದು ಕಷ್ಟ ನೀಗಿಸುವಾಗ ಸಿಗೋ ತೃಪ್ತಿನ ಎಲ್ಲೂ ಸಿಗಲ್ಲ ಅಂತ ಹೇಳ್ತೀರಾ. ಇದು ತುಂಬ ಜನಕ್ಕೆ ಬರಲ್ಲ. ನಿಜವಾಗ್ಲೂ ಇದು ಒಂದು ದೊಡ್ಡ ವಿಚಾರ ಸರ್. ಸರ್, ತಾವು ಏನು ಓದಿದ್ದೀರಿ ಸರ್? ನಾನು B.Com ಮಾಡಿದ್ದೇನೆ. ಸೊ ನಾನು B.Com ಮುಗಿಸಿ ನಾವು ಎಲ್ಲೂ ಕೆಲ್ಸಕ್ಕೆ ಹೋಗ್ಲಿಲ್ಲ? ಇಲ್ಲ, ಎಲ್ಲೂ ಕೆಲಸ ಇಲ್ಲ. ನಮ್ಗೆ ಇದೇ ಕೆಲಸ ಆಗಿದೆ, ತುಂಬಾ ಕೆಲಸ ಇದೆ. ನಮ್ಮ ತಂದೆಯವರ ಒಂದು ಏನು ಜೊತೆಲಿ ಇರೋದ್ರಿಂದ ನಾವು ಅವ್ರೇನು ಕೆಲಸ ಏನೇನು ಮಾಡಬೇಕು ಅಥವಾ ಏನು ಜನಗಳ ಮಧ್ಯದಲ್ಲಿ ಯಾವ ಥರ ಏನೇನು ವರ್ಕ್ ಮಾಡಬೇಕು ಅಂತ ಹೇಳಿ ನಾವು ಜನರ ಮಧ್ಯದಲ್ಲೇ ಇದ್ಕೊಂಡು ನಾವು ತಂದೆಯವರ ಒಂದು ಹಾದಿಲೇ ಹೋಗ್ತಾ ಇದ್ದೇವೆ. ತುಂಬ ಜನ ಅನ್ಕೋತಾರೆ ಸರ್, ಈ ಥರ ಸಮಾಜ ಸೇವೆ ಮಾಡುವಂಥವ್ರು ಅವ್ರ ಉದ್ದೇಶ ಬಂದು ಎಲೆಕ್ಷನ್ ನಿಂತ್ಕೋಬೇಕು ಅನ್ನೋದಿರುತ್ತೆ. ಆ ಥರ ಏನೋ ನಿಮ್ಮ ಮನೆತನದಲ್ಲಿ ಏನಿದೆಯಾ ಸರ್? ಸದ್ಯಕ್ಕೆ ಆ ಥರದ್ದೇನೂ ಇಲ್ಲ. ಸೊ ನಾವು ಸೇವೆ ಮಾಡೋದು ನಮ್ಮದು ಅವತ್ತಿಂದನೂ ನಮ್ಮ ತಾತ ನಮ್ಮ ತಂದೆ ಅದೇ ರೀತಿಲಿ ಅದಿಲ್ಲೇ ನಾವು ಹೋಗ್ತಾ ಇರೋದು. ಸೊ ರಾಜಕೀಯ ಅದೆಲ್ಲ ಈ ಸದ್ಯಕ್ಕೆ ಅದು ಏನು ಇಂಟ್ರೆಸ್ಟ್ ಇಲ್ಲ. ಖಂಡಿತ ಸರ್, ಯಾಕೆಂದರೆ ಈಗ ಆಲ್ರೆಡಿ ನೀವು ರಾಜಕೀಯಕ್ಕೆ ಬಂದು ಮಾಡಬೇಕಾದ ಕೆಲಸವನ್ನು ಈಗಲೇ ಮಾಡ್ತಾ ಇರೋದ್ರೆ ಜನಗಳ ಪ್ರೀತಿ ಆಗಿರ್ಬೋದು, ಒಂದು ಹೊಗಳಿಕೆ ಆಗಿರೋ ತಗೊಂಡಿದ್ದೀರಾ. ಹಂಗಾಗಿ ಇದರ ಅವಶ್ಯಕತೆ ನಿಮಗಿಲ್ಲ ಅಂದರೆ ಕೆಲವ್ರು ಕೇಳೋ ಪ್ರಶ್ನೆಗೋಸ್ಕರ ನಾನು ಪ್ರಶ್ನೆ ಕೇಳಿದೆ. ಕೊನೆಯದಾಗಿ ಬಡವ್ರಿಗೆ ಅಥವಾ ಹಸ್ತವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಾವು ಸದಾ ನಿಮ್ಮ ಜೊತೆಲಿ ಇರ್ತೇವೆ. ನಮ್ಮ KBL ಫೌಂಡೇಶನ್ನು ಸದಾ ನಿಮ್ಮ ಒಂದು ಕಷ್ಟದಲ್ಲಿ ಭಾಗಿಯಾಗ್ತೇವೆ ಅಂಥೇಳಿ, ಇನ್ನು ಈ ಕಷ್ಟ ಅನ್ನೋದು ಬೇಗ ನಿವಾರಣೆ ಆಗಲಿ ಎಲ್ಲ ಕಡೆ ರಾಜ್ಯದಲ್ಲಿ ಅಂತ ದೇಶದಲ್ಲಿ ಅಂತ ಹೇಳಿ ನಾನು ಭಗವಂತಲ್ಲಿ ಕೇಳ್ಕೊತೇನೆ. ಸರ್, KBL ಅಂತಂದ್ರೆ ಏನು ಸರ್? ಕೋಣಂಕುಂಟೆ ಬೀರಪ್ಪ ಲಕ್ಷ್ಮಣ ಅಂತ. ಕೋಣಂಕುಂಟೆ ಊರು, ನಮ್ಮ ಕೋಣಂಕುಂಟೆ. ಕೆ ಅಂದರೆ ಬೀರಪ್ಪ ನಮ್ಮ ತಾತ ಹೆಸರು. ಸೊ ಮತ್ತೆ ಲಕ್ಷ್ಮಣ ನಿಮ್ಮ ತಂದೆ ಅವ್ರ ಹೆಸರಲ್ಲೇ ಒಂದು ಫೌಂಡೇಶನ್, ಅವ್ರ ಹೆಸರಲ್ಲೇ ಊರು, ನಮ್ಮ ತಾತ ನಮ್ಮ ತಂದೆಯವರ ಒಂದು ಇದು ಇರಲಿ ಅಂತೇಳಿ ನಾವು KBL ಫೌಂಡೇಶನ್. ನಿಮ್ಮ ಗ್ರೂಪ್ನು ಕೂಡ ಹಿರಿಕರಿಗೆ ಮತ್ತೆ ಊರಿಗೆ ಡೆಡಿಕೇಶನ್ ಮಾಡ್ತಾ ಇದ್ದೀವಿ. ಓಕೆ ಸರ್. ಇನ್ನು ಬೇರೆ ನಿಮ್ಮ ತಮ್ಮಂದಿರ ಅವರು ಏನು ಕೆಲಸ ಮಾಡ್ತೀವಿ ಸರ್? ಅವ್ರು ನಮ್ಮ ಇದ್ರ ಜೊತೆ ಇದರಲ್ಲೇ ಸಂಪೂರ್ಣ ಮನೆಯವರೆಲ್ಲರೂ ಕೂಡ ಇದರಲ್ಲೇ ತೊಡಸ್ಕೊಂಡಿದ್ದಾರೆ. ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಆಗಿದ್ದಾವೆ. 3 ಜನ ಅಣ್ಣ ತಮ್ಮಂದಿರು, ಅಂದ್ರೆ ನಾವು 3 ಜನ ಇದ್ದಾವೆ. ಸೊ ಎಲ್ಲ ಜಾಯಿಂಟ್ ಫ್ಯಾಮಿಲಿ. ನಾವು ಒಂದೇ ಮನೆಯಲ್ಲಿ ನಾವೆಲ್ಲ ಒಟ್ಟು ಎಷ್ಟು ಜನ ಇದ್ದೀವಿ? ನಾವು ಒಟ್ಟು ಈಗ 14 ಜನ. 14 ಜನ ಒಂದೇ ಮನೆಯಲ್ಲಿ? ಅದು ಬೆಂಗಳೂರಲ್ಲಿ ಸರ್? ಹೌದು. ನಾವು ಒಟ್ಟು ನಾವು 3 ಜನ ಅಂದ್ರೆ ಫ್ಯಾಮಿಲಿ 6 ಜನ. 6 ನಮ್ಮ ತಂದೆ ತಾಯಿ ಮತ್ತೆ 6 ಜನ ಮಕ್ಕಳು. ನೀವು 6 ಜನ ಮಕ್ಕಳು ಅಂದ್ರೆ ನಮ್ಗೆ ನಿಮ್ಮ ಮಕ್ಕಳು ಒಟ್ಟು 14 ಜನ ನಾವು ಒಟ್ಟಿಗೆ ತುಂಬ ಕುಟುಂಬ, ಅವಿಭಕ್ತ ಕುಟುಂಬ. ಅದಕ್ಕೆ ಬೆಂಗಳೂರಲ್ಲಿ ನೀವು ಒಂದು ಮಾದರಿ ಅನ್ಸುತ್ತೆ ಸರ್ ನಿಜವಾಗ್ಲೂ. ಅವರೆಲ್ಲರೂ ಕೂಡ ಈ ತರ ಸೇವೆ ಮಾಡ್ತಾ ಇರೋದು ಮನೆಯಲ್ಲಿ ಎಲ್ಲರೂ ಖುಷಿಯಾಗಿ ಅವರು ಇನ್ವಾಲ್ವ್ ಆಗ್ತಾರೆ, ಏನೋ ಇದ್ರೆ ಭಾಗಿಯಾಗ್ತಾರೆ. ಎಲ್ಲ ಸ್ಪೋರ್ಟಿವ್ ಆಗಿ ನಾವೇನೇನು ಮಾಡ್ತೇವೆ ಅವಕ್ಕೆಲ್ಲದಕ್ಕೂ ನಮ್ಮ ತಾಯಿ ಆಗಲಿ, ನಮ್ಮ ಅತ್ತಿಗೆಯವರಾಗಲಿ, ನಾವು ನಮ್ಮ ವೈಫ್ ಆಗಲಿ, ಯಾರಾಗಲಿ ಎಲ್ಲರೂ ನಮ್ಮ ಜೊತೆಯಲ್ಲೇ ಭಾಗಿಯಾಗ್ತಾರೆ. ಖಂಡಿತ ಸರ್, ಇಷ್ಟೊತ್ತವರೆಗೂ ಕೂಡ ನಮಗೆ ಒಳ್ಳೆ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಚಾನಲ್ ತಿಳಿಸಿದ್ದೀರಾ. ನಿಮಗಾಗಿರಲಿ, ನಿಮ್ಮ ಇದಕ್ಕೆ ಮೂಲ ಕಾರಣ ಆದಂಥ ಶ್ರೀಯುತ ನಿಮ್ಮ ತಂದೆಯವ್ರಿಗಾಗಿರಲಿ, ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ನಾವು ನಿಮ್ಗೆ ಕೇಳ್ಕೊತೀವಿ. ಧನ್ಯವಾದಗಳು ಸರ್. ನಮಸ್ತೆ ಅಣ್ಣ, ನಾವು ಜಯಲಕ್ಷ್ಮಿ. ಜಯಲಕ್ಷ್ಮಿ, ಏನು ಕೆಲಸ ಮಾಡ್ತೀರಕ್ಕ ನೀವು ಇಲ್ಲಿ? ಕೆಲಸ ಮಾಡ್ತೀವಿ.
ನೀರ್ದೆಲ್ಲ ಮೇಂಟೆನೆನ್ಸ್ Maintenance ನಾವು ಮಾಡೋದು. ಒಂದ್ ದಿನಕ್ಕೆ ಎಷ್ಟು ಕ್ಯಾನ್ ಖಾಲಿ 50 ಮೇಲೆ ಹೋಯ್ತದೆ 50 ಬೆಳಿಗ್ಗೆ ಸಂಜೆ. ಸಂಜೆ. ಹಾ, ಬೆಳಿಗ್ಗೆ ಎಷ್ಟು ಹೋಗುತ್ತೆ, ಸಂಜೆ ಎಷ್ಟು ಹೋಗುತ್ತೆ? ಸಂಜೆ ಒಂದ್ 50 ಮೇಲೆ ಹೋಯ್ತದೆ, ಬೆಳಗ್ಗೆ ಒಂದ್ 50 ಮೇಲೆ ಹೋಯ್ತದೆ. ಒಂದ್ ದಿನಕ್ಕೆ 100 ಕ್ಯಾನ್ ಖಾಲಿ ಆಗುತ್ತಾ? ಆಗುತ್ತೆ. ಈಗ ಕೊಡ್ತಾ ಇರೋ ಬಗ್ಗೆ ಏನ್ ಹೇಳ್ತೀರಕ್ಕ? ಸರ್ ಅವರು ಕೊಡ್ತಾ ಇರೋರು ಒಳ್ಳೆ ಮನ್ಸರು, ನಮ್ಮನ್ನ ಎಲ್ಲ ಮೇಂಟೈನ್ ಮಾಡಿಸ್ತಾವ್ರೆ. ನಾವು ಅವ್ರು ನೀರ್ ಬಿಡ್ತಾ ಇದೀವಿ. ನೀರ್ ಬಿಡ್ತಾ ಇದ್ರೆ ಅವ್ರ ಪಾಪ ಅವ್ರಿಗೆ ಆರೋಗ್ಯ ಕೊಡ್ಲಿ. ಕೊಡೋರ್ ಬಗ್ಗೆ ನಾವ್ ಏನು ಹೇಳುವಷ್ಟೇ ಇಲ್ಲ ಅವ್ರಿಗೆ. 100 ಕ್ಯಾನ್ ತಗೊಂಡ್ ಹೋಗ್ತಾರೆ ಜನ ಅಂತ ಅಂದ್ರಲ್ಲ, 100 ಕ್ಯಾನ್ಗೂ ಫ್ರೀನೇ ಅಕ್ಕ? ನೀರ್ ಕನ್ಗೂ ಫ್ರೀನೇ, ಯಾರಿಗೂ ದುಡ್ಡು ತಗೊಳಲ್ಲ? ಯಾರಿಗೂ ದುಡ್ಡು ತಗೊಳ್ಳಲ್ಲ. ಅದು 20 ರೂಪಾಯಿ 20 ಲೀಟರ್ ನೀರು ಇರುತ್ತಲ್ಲ, ಆ ಕ್ಯಾನ್ ಫ್ರೀನಾ ಎಲ್ಲರಿಗೂ? ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ ಸರ್, ನಮ್ಮ ಹೆಸರು ರವಿ ಅಂತ. ಈಗೇನ್ ಇಷ್ಟೊಂದ್ ಕ್ಯಾನ್ ನೀರ್ ತಗೋಗ್ತಾ ಇದೀರಲ್ಲ? ಹೌದು, ಇದು ನಮ್ದು ಫ್ರೀ ನೀರ್ ಇದೆ. ಇದು ಸ್ಕೂಲ್ ತಗೊಂಡ್ ಹೋಗ್ತೀವಿ. ಸ್ಕೂಲ್ ತಗೊಂಡ್ ಹೋಗ್ತಾ ಇರೋದಾ? ಒಟ್ಟು ಎಷ್ಟು ಕ್ಯಾನ್ ತಗೋಗ್ತಾ ಇದೀರ? ಡೈಲಿ ಒಂದ್ 30 ಕ್ಯಾನ್ ತಗೊಂಡ್ ಹೋಗ್ತೀವಿ. ಡೈಲಿ 30 ಕ್ಯಾನ್ ಬೇಕಾಗುತ್ತಾ? ಹೌದು. ಮಕ್ಕಳಿಗೆಲ್ಲ ಫಿಲ್ಟರ್ ನೀರೇ ಕೊಡ್ತಾ ಇದೀವಿ. ಇಲ್ಲೇ ಬಂದ್ ತಗೋತೀರಾ? ರೆಗ್ಯುಲರ್ ಇಲ್ಲೇ ಬಂದ್ ತಗೊಂಡು 30 ಕ್ಯಾನ್ ಅಂತಂದ್ರೆ ಅದೆಲ್ಲ ಫ್ರೀನೇ ನಿಮ್ಗೆ? ಫ್ರೀ ದುಡ್ಡು ಗಿಡ್ ಏನಿಲ್ಲ? ಏನಿಲ್ಲ, ಡೈಲಿ ಬಂದ್ ತಗೋಗ್ತೀರಾ? ಬಂದ್ ಈಗ ತಗೊಂಡು ಕೊಡ್ತಾ ಇರೋ ಬಗ್ಗೆ ಏನ್ ಹೇಳ್ತೀರಣ್ಣ? ತುಂಬಾ ಖುಷಿ ಆಗ್ತಿದೆ ನಮ್ಗೆ. ನೀವು ಮನೆಗೆ ತಗೋತೀರಾ ಫ್ರೀ ಆಗಿ? ನಾವು ಮನೆಗೆ ತಗೊಂಡು ಹೋಗ್ತೀವಿ. ಇಲ್ಲಿ ಫಿಲ್ಟರ್ ನೀರು ಕೂಡ ಫ್ರೀನೇ? ಫ್ರೀ ಮನೆಯವ್ರಿಗೆ ಎಲ್ರಿಗೂ ಕೂಡ ಫ್ರೀನಾ? ಫ್ರೀ ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.